ಆತ್ಮೀಯ ಸ್ಪರ್ಧಾರ್ಥಿಗಳೇ, ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ದಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ರಪ್ಪ ಅಂದ್ರೆ ಡೇ ವಿತ್ ಪಾಸಿಟಿವ್ ಮೈಂಡ್ ದಿಂದ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ದಿನಾನು ಏನಾಗಿರ್ತೈತಪ್ಪ ಅಂದ್ರೆ ಒಳ್ಳೆಯದೇನಾಗ್ತೈತೆ ಅಂತ ಹೇಳ್ಕೊತ ಡೈಲಿ ಸಾಲ್ವ್ ಮಾಡುವಂಗೆ SSGD, SSC MTS ಹಾಗೂ ಹವಾಲ್ದಾರ್ ಹುದ್ದೆಗಳಿಗೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ನಾವೊಂದು ಬಿಡಿಸ್ತೀವಿ, ನಿಮ್ಗೊಂದು ಕೊಡತ್ತೀವಿ. ಆದರೂ ಯಾರು ಏನು ಮಾಡತ್ತಿಲ್ಲಪ್ಪ ಅಂದ್ರೆ ಸಾಲ್ವ್ ಮಾಡಿ ಕಮೆಂಟ್ ಮಾಡತ್ತಿಲ್ಲ. ನೋಡ್ರಿ, ಫಸ್ಟ್ ಕ್ವಶನ್. 4 apples were bought at Rs 1200 per 100 and were sold at a profit of 800. Find the selling price in per dozen of apples. 400 ಸೇಬುಗಳನ್ನು 100ಕ್ಕೆ 1200ರಂತೆ ಖರೀದಿಸಲಾಯಿತು ಮತ್ತು 800 ಲಾಭದಲ್ಲಿ ಮಾರಾಟ ಮಾಡಲಾಯಿತು. ಪ್ರತಿ ಡಜನ್ ಸೇಬುಗಳ ಮಾರಾಟದ ಬೆಲೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಏನೈತಪ್ಪ ಅಂತಂದ್ರೆ 400 ಸೇಬು ಹಣ್ಣು ಖರೀದಿ ಮಾಡತ್ತೀವ್ರಿ. ಬೆಲೆ ಹೆಂಗೈತಪ್ಪ ಅಂದ್ರೆ 100 ಸೇಬು ಹಣ್ಣಿಗೆ 1200 ರೂಪಾಯಿ ಕೊಡ್ಬೇಕಾಗೈತಿ. 100ಕ್ಕೆ 1200 ಕೊಡ್ಬೇಕಾಯ್ತಂದ್ರೆ ನಾವು ಎಷ್ಟು ಖರೀದಿ ಮಾಡತ್ತೀವಿ ಹೇಳ್ರಿ? 400 ಖರೀದಿ ಮಾಡತ್ತೀವ್ರಿ. ಈ 400 ಖರೀದಿ ಮಾಡತ್ತೀವಂದ್ರೆ 400ಕ್ಕೆ ನಾವು ಎಷ್ಟು ರೊಕ್ಕ ಕಟ್ಟಬೇಕು? ಅವಾಗ ನಮ್ದು ಕೊಂಡ ಬೆಲೆ ಆಗ್ತೈತಿ. ನಂತರ ಪ್ರಾಫಿಟ್ದಂಗೆ ಮಾರ್ಬೇಕು. ಎಷ್ಟು ಪ್ರಾಫಿಟ್ ತೊಗೋಬೇಕಾಯ್ತು? ನಾವು 800 ರೂಪಾಯಿ ಪ್ರಾಫಿಟ್ ತೊಗೊಂಡ ಮಾರ್ಬೇಕಾಯ್ತು. ಮಾರಿದ ನಂತರ ಪ್ರತಿ ಡಜನ್ಗೆ ಎಷ್ಟು ರೊಕ್ಕ ಬೀಳ್ತೈತಿ ಅಂತ ಹೇಳಿ ಪ್ರಶ್ನೆ ಅದ ರೀ. ಆಪ್ಷನ್ ಎ 158, ಬಿ 168, ಸಿ 183, ಡಿ 178. ಹಾಗಾದ್ರೆ ಸಾಲ್ವ್ ಮಾಡೋಣ ಬರ್ರಿ. ಏನು ಹೇಳ್ತಾರಪ್ಪ ಅಂತಂದ್ರೆ ನಮ್ಗೆ 100 ಸೇಬು ಹಣ್ಣಿಗೆ ಎಷ್ಟು ರೂಪಾಯಿ ಕಟ್ರಿ ಅಂತ ಹೇಳ್ತಾರಂದ್ರೆ 1200 ರೂಪಾಯಿ ಕಟ್ರಿ ಅಂತ ಹೇಳ್ತಾರ್ರಿ. ಹಾಗಾದ್ರೆ ನಾವು ಖರೀದಿ ಎಷ್ಟು ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ 400 ಖರೀದಿ ಮಾಡ್ಬೇಕಾಗಿತ್ರಿ. 400ಕ್ಕೆ ಎಷ್ಟು ಖರೀದಿಸ್ತೀವಿ ಅಂಥೇಳಿ ನೋಡೋಣ್ರಿ. ಇವಾಗ ಏನಾಗ್ತೈತಪ್ಪ ಅಂದ್ರೆ ಓರೆ ಗುಣಾಕಾರ ರೀ. 400 ಗುಣಿಸು 1200 ಡಿವೈಡೆಡ್ ಬೈ 100 ರೀ. 2 0 2 0 ಕ್ಯಾನ್ಸಲ್ ರೀ. 12 4 48 ರೀ. ಹಾಗಾದ್ರೆ 400ಕ್ಕೆ ನಾವು ಎಷ್ಟು ರೊಕ್ಕ ಕೊಡ್ಬೇಕಾಕೈತಪ್ಪ ಅಂತಂದ್ರೆ 4800 ರೂಪಾಯಿ ಕೊಡ್ಬೇಕ್ರಿ. ಮತ್ತು ಎಷ್ಟು ರೂಪಾಯಿ ಲಾಭದಂಗೆ ಮಾರು ಅಂತ ಹೇಳ್ತಾರಂದ್ರೆ 800 ರೂಪಾಯಿ ಲಾಭದಂಗೆ ಮಾರಂತಾರ್ರಿ. ಹಾಗಾದ್ರೆ ನಮ್ಮ ಸೆಲ್ಲಿಂಗ್ ಪ್ರೈಸ್ ಏನಾಯ್ತಪ್ಪ ಅಂತಂದ್ರೆ 4800ಕ್ಕೆ ಪ್ಲಸ್ 800 ಲಾಭ ತೊಗೊಳತ್ತೀವಿ. ಹಂಗಾರೆ ಎಷ್ಟಕ್ಕೆ ಮಾರತ್ತೀವಿ ಅಂದ್ರೆ 5600 ರೂಪಾಯಿಗೆ ಮಾರತ್ತೀವಿ ರೀ. 5600ಕ್ಕೆ ಮಾರಿದ್ರೆ 1 ಡಜನ್ಗೆ ಎಷ್ಟು ಅಂತ ಹೇಳ್ತಾರೆ. ಹಾಗಂದ್ರೆ 1 ಡಜನ್ ಅಂದ್ರೆ ಎಷ್ಟು ರೀ? 1 ಡಜನ್ ಅಂದ್ರೆ ಏನಪ್ಪ ಅಂತಂದ್ರೆ 12 ಸೇಬು ಹಣ್ಣು ರೀ. ಹಾಗಾದ್ರೆ 12ಕ್ಕೆ ಎಷ್ಟು ಬೀಳ್ತಾವ ಅಂತ ಕೇಳ್ತಾರೆ ರೀ. 12ಕ್ಕೆ ಎಷ್ಟು ಬೀಳ್ತಾವ ಅಂತಂದ್ರೆ ನೋಡ್ರಿ, ನಮಗೆ ಗೊತ್ತಿದ್ದಂಗೆ 400ಕ್ಕೆ ಎಷ್ಟು ಕೊಡತ್ತೀವಿ ಅಂತಂದ್ರೆ 5600 ಕೊಡತ್ತೀವಿ ರೀ. ಹಾಗಾದ್ರೆ 1 ಡಜನ್ ಅಂದ್ರೆ 12 ರೀ. ಹಾಗಾದ್ರೆ 12ಕ್ಕೆ ನಾವು ಎಷ್ಟು ರೊಕ್ಕ ಕೊಡ್ತೀವಿ ಅನ್ನೋದನ್ನು ಕಂಡುಹಿಡಿದ ಈ ಪ್ರಶ್ನೆ ಆಗ್ಯದ ರೀ. ಇವಾಗ ಆಸ್ ಅ ಸೇಮ್ ಪ್ರೊಸೆಸ್ ಏನು ಮಾಡೋದಪ್ಪ ಅಂತಂದ್ರೆ ನೋಡ್ರಿ, 12 ಗುಣಿಸು 5600 ನೆಕ್ಸ್ಟ್ 400. 2 0 2 0 ಕ್ಯಾನ್ಸಲ್ ಐತ್ರಿ. ಇವಾಗ 4 1 ರೀ, 4 3 12 ರೀ. 3 ಗುಣಿಸು 56 ರೀ. 3 6 18 ರೀ. 3 5 15 ರೀ. 1 ಸೇರಿಸಿದ್ರೆ 16 ರೀ. 1 ಡಜನ್ಗೆ ರೊಕ್ಕ ಎಷ್ಟು ಕೊಡ್ಬೇಕಪ್ಪ ಅಂತಂದ್ರೆ ನಾವು 168 ರೂಪಾಯಿ ಕೊಡ್ಬೇಕ್ರಿ. 168 ಅನ್ನೋದು ಯಾವ ಆಪ್ಷನ್ ಅದ ನೋಡ್ರಿ? ಆಪ್ಷನ್ ಬಿ 168. ನಮ್ಮ ಸರಿಯಾದ ಉತ್ತರ ಏನಪ್ಪ ಅಂದ್ರೆ 168 ಆಗೈತ್ರಿ. ಇದೇ ರೀತಿನ ಪ್ರಾಬ್ಲಮ್ ಕೊಡ್ತೇವ್ರಿ. ಬರ್ರಿ ನಿಮ್ಗೊಂದು ಹೋಮ್ವರ್ಕ. 200 apples were bought at Rs 600 per 100 and were sold at a profit of 400. Find the selling price per dozen of apples. 200 ಸೇಬುಗಳನ್ನು 100ಕ್ಕೆ 600 ರೂಪಾಯಿ ಅಂತೆ ಖರೀದಿಸಲಾಯಿತು ಮತ್ತು 400 ಲಾಭದಲ್ಲಿ ಮಾರಾಟ ಮಾಡಲಾಯಿತು. ಪ್ರತಿ ಡಜನ್ ಸೇಬುಗಳ ಮಾರಾಟದ ಬೆಲೆಯನ್ನು ಕಂಡುಹಿಡಿಯಿರಿ. ಆಪ್ಷನ್ ಎ 100 ಅದ ರೀ, ಬಿ
84, ಸಿ 96 ರೀ, ಡಿ 120. ಸಾಲ್ವ್ ಮಾಡಿರಿ, ಕಮೆಂಟ್ ಮಾಡದಿದ್ರೂ ಪರವಾಗಿಲ್ಲ, ಸಾಲ್ವ್ ಮಾಡಿ ನೋಡ್ರಿ ಆನ್ಸರ್ ಬರ್ತಿಲ್ಲಂತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಇಫ್ 4% ಆಫ್ x equal to 72, then x is equal to xನ ಶೇಕಡ 4 72 ಆಗಿದ್ದರೆ x ಇದಕ್ಕೆ ಸಮಾನವಾಗಿರುತ್ತದೆ. ಆಪ್ಷನ್ ಎ 1900, ಆಪ್ಷನ್ ಬಿ 3700, ಸಿ 1800, ಡಿ 3600. ಏನು ಕೊಟ್ಟಾರಪ್ಪ ಅಂದ್ರೆ 4% ಆಫ್ ಎಕ್ಸನ ಮೌಲ್ಯ 72 ಐತಿ. ಹಾಗಾದ್ರೆ ಎಕ್ಸ್ ಬೆಲೆ ಎಷ್ಟು ಅಂತ 4%ಅನ್ನು ಸಾಲ್ವ್ ಮಾಡಿದಾಗ ನಮ್ಗೆ ಆನ್ಸರ್ ಏನು ಬರ್ಬೇಕಂದ್ರೆ 72 ಬರ್ಬೇಕು. 72 ಬರ್ಬೇಕಾರೆ ಎಕ್ಸ್ ಬೆಲೆ ಏನಾಗಿರ್ತದ ಅಂತ ಕೇಳಾರ್ರಿ. ಹಾಗಾದ್ರೆ ಸಾಲ್ವ್ ಮಾಡೋಣ ರೀ. ನೋಡ್ರಿ 4% ಆಫ್ ಎಕ್ಸ್ ಈಕ್ವಲ್ ಟು 72 ಅಂತ ಅದ. ಹಾಗಾದ್ರೆ 4% ಆಫ್ ಎಕ್ಸನ್ನ ಮೌಲ್ಯ 72 ರೀ. 4% ರಿಮೂವ್ ಮಾಡ್ತೀರಿ 100 ರೀ. ಆಫ್ ಅಂದ್ರೆ ಏನಾಗ್ತೀರಿ ಇಂಟು ಈಸ್ ಈಕ್ವಲ್ ಟು 72 ರೀ. ಸೊ ನಮ್ಗೆ ಎಕ್ಸ್ ಬೆಲೆ ಬೇಕಾಯ್ತು. ಎಕ್ಸ್ ಬೆಲೆ ಬೇಕಂದ್ರೆ 4/100 ಆ ಕಡೆ ಕರ್ಕೊಂಡು ಹೋದ್ರು. ಸೊ 4/100 ಆ ಕಡೆ ಹೋದ್ರೆ ರೆಸಿಪ್ರೊಕಲ್ ಆಗಿ 100/4 ಆಗ್ತದೆ. ಇಲ್ರಿ ನಾವು ಸಾಲ್ವ್ ಮಾಡಿ ಕರ್ಕೊಂಡು ಹೋಗ್ತಂದ್ರೆ 4ಕ್ಕೆ ಮತ್ತು 100ಕ್ಕೆ ಭಾಗಿಸಿ ಆ ಕಡೆ ಕರ್ಕೊಂಡು ಹೋಗ್ಬೋದ್ರಿ. 2 ವೇದಾಗ ಬಿಡಿಸ್ಬೋದ್ರಿ. ಏನಪ್ಪ ಅಂದ್ರೆ 4 ಒಂದ್ಲೇ ರೀ, 4 25 ರೀ. ನಮಗೆ ಬೇಕಾಗಿದ್ದು ಎಕ್ಸ್ ರೀ 72 ರೀ. ಇಲ್ಲಿ 1/25 ಉಳ್ಕೊಂಡೈತ್ರಿ. ಆ ಕಡೆ ಹೋದ್ರೆ ಏನಾಗ್ತೈತಪ್ಪ ಅಂದ್ರೆ 25/1 ಆಗತ್ತೆ ರೀ. ಸೊ ಇವಾಗ 25ಕ್ಕೆ ಮತ್ತು 72ಕ್ಕೆ ಗುಣಿಸ್ಬೇಕ್ರಿ. 25 ಎರಡಲೇ ಎಷ್ಟು ಅಂತಂದ್ರೆ 50 ರೀ. ನೆಕ್ಸ್ಟ್ 25 ಏಳೆ 25 ಏಳೆ ಎಷ್ಟಪ್ಪ ಅಂತಂದ್ರೆ 175 ರೀ. ಸೊ ಕೂಡಿಸಿದ್ರೆ ಎಷ್ಟಾಕೈತಪ್ಪ ಅಂದ್ರೆ 185 ರೀ. ಹಾಗಾದ್ರೆ ಸೊ ಎಕ್ಸನ ಮೌಲ್ಯ ಎಷ್ಟಾಗ್ತೈತಪ್ಪ ಅಂದ್ರೆ 1800 ಆಗ್ತದೆ ರೀ. ಸೊ ಇಲ್ಲೇ ನಾವು ಆಪ್ಷನ್ನಾಗೂ ಡೈರೆಕ್ಟಾಗಿ ಮಾಡ್ಬೋದು ರೀ. ಎಷ್ಟು ಅಂತಂದ್ರೆ ಆಪ್ಷನ್ ತೊಗೊಳಿದ್ರಿ 18 4 72 ಪರ್ಸೆಂಟೇಜ ಮತ್ತು 2 0 ಏನಾಗ್ತದೆ ಕ್ಯಾನ್ಸಲ್ ಆಗ್ತಾವೆ. ಹೀಗೂ ತೊಗೋಬೋದು ರೀ ಡೈರೆಕ್ಟಾಗಿ. ಇಲ್ಲ ಹಿಂಗೆ ಬಿಡಿಸ್ತಾನಂದ್ರೆ ಹೀಗೂ ಬಿಡಿಸ್ಬೋದು. ಹಾಗಾದ್ರೆ ನಮ್ಮ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ 1800. ಅಸ್ ಸೇಮ್ ಕ್ವಶನ್ ನಿಮ್ಗೆ ಕೊಡ್ತೇನೆ ರೀ, ನೋಡಿರಿ. ಸೊ ಇಫ್ 8% ಆಫ್ ಎಕ್ಸ್ ಈಕ್ವಲ್ ಟು 144, ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸನ ಶೇಕಡ 8 144 ಆಗಿದ್ದರೆ ಎಕ್ಸ್ ಇದಕ್ಕೆ ಸಮಾನವಾಗಿರುತ್ತದೆ ಅಂತ ಕೇಳಿದಾರೆ. ಸೊ ಆಪ್ಷನ್ ಎ 1900 ರೀ, ಆಪ್ಷನ್ ಬಿ 3700 ರೀ, ಆಪ್ಷನ್ ಸಿ 1800 ಮತ್ತು ಆಪ್ಷನ್ ಡಿ 3600 ಅದ ರೀ. ಆನ್ಸರ್ ಯಾವ್ದು ಬರ್ತೈತಿ ನೋಡ್ಕೊರಿ. ಸೊ ನೆಕ್ಸ್ಟ್ ಕ್ವಶನ್ ರೀ, ಮೂರನೇದು ರೀ. ದ ಅಮೌಂಟ್ ಆಫ್ money earned on a job is directly proportional to the number of hours worked. If 342 is earned in 6 hours, then how much money will be earned in 29 hours of work? ಒಂದು ಕೆಲಸದಲ್ಲಿ ಗಳಿಸಿದ ಹಣವು ಕೆಲಸ ಮಾಡಿದ ಗಂಟೆಗಳ ಸಂಖ್ಯೆಗೆ ನೇರ ಅನುಪಾತದಲ್ಲಿರ್ತದೆ. 6 ಗಂಟೆಗಳಲ್ಲಿ 324 ಗಳಿಸಿದರೆ 29 ಗಂಟೆಗಳ ಕೆಲಸದಲ್ಲಿ ಎಷ್ಟು ಹಣ ಗಳಿಸಬಹುದು? ಆಪ್ಷನ್ ಎ 1676, ಬಿ 1566, ಸಿ 1655, ಡಿ 1585 ರೀ. ಸೊ ಅವ್ರೇನು ಕೊಟ್ಟಿದಾರಪ್ಪ ಅಂತಂದ್ರೆ ಒಂದು ಕೆಲಸ ಮಾಡೋದ್ರಿ. ಒಂದು ಕೆಲಸ ಎಷ್ಟು ತಾಸು ಮಾಡತ್ತಾರಪ್ಪ ಅಂತಂದ್ರೆ ಫಸ್ಟ್ ಅವ್ರ 6 ತಾಸು ಮಾಡತ್ತಾರ್ರಿ. 6 ತಾಸ್ನಾಗ ಎಷ್ಟು ಸಂಪಾದನೆ ಆಗತೈತಪ್ಪ ಅಂತಂದ್ರೆ 324 ರೂಪಾಯಿ ಸಂಪಾದನೆ ಆಗತೈತಿ. ಹಾಗಾದ್ರೆ ಅವ್ರ ಬಳಿ ಎಷ್ಟು ತಾಸು ಅದಾವಪ್ಪ ಅಥವಾ ಎಷ್ಟು ಗಂಟೆ ಅದಾವಪ್ಪ ಅಂತಂದ್ರೆ ಸೊ ಅವ್ರ ಬಳಿ 29 ಅವರ್ಸ್ ಅದಾವ್ರಿ. ಹಾಗಾದ್ರೆ 6ಕ್ಕೆ 324 ಆದ್ರೆ 29ಕ್ಕೆ ಎಷ್ಟು ಅಂತ ಹೇಳ್ತಾರೆ ನೇರ ಅನುಪಾತ. ಹಂಗಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕ್ರಿ 6ಕ್ಕೆ 324 ಆದಾಗ 29ಕ್ಕೆ ಎಷ್ಟಾಗುವುದು ಅಂತ ಕೇಳಿದಾರೆ. ಹಾಗಾದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡ್ಬೇಕ್ರಿ. ನೇರ ಅನುಪಾತದಾಗ ಅಂದಾರಂದ್ರೆ 6 ಎಷ್ಟಲೆ 324 ಫೈಂಡ್ ಔಟ್ ಮಾಡ್ಕೊಳ್ಳೋದ್ರಿ. ಸೊ 6 ಎಷ್ಟಲೆ 324 ಅಂತಂದ್ರೆ 324ನ್ನ 6ಲೇ ಭಾಗಿಸ್ತೀವಿ ರೀ. 6 ಒಂದ್ಲೆ ರೀ, 6 5 30, 6 4 24 ರೀ. ಸೊ 54ಲೇ ಗುಣಿಸ್ತೀವಿ ರೀ. ಹಾಗಂತಂದ್ರೆ 6 54 324 ಆಯ್ತಂದ್ರೆ 29 54 ಎಷ್ಟಾಗತ್ತಲ್ಲ
ಅದು ನಮ್ಮ ಉತ್ತರ ಆಗ್ತದೆ ರೀ. ಇಲ್ರಿ ನಾವು ಹೆಂಗೆ ಬಿಡಿಸೋರಪ್ಪ ಅಂತಂದ್ರೆ, ಸೊ ಮೇಕ್ ಇಟ್ ಮಿಡಲ್ ಟು ಅಂಡ್ ಲಾಸ್ಟು, ಕೊನೆ 2 ಮತ್ತು ಮಧ್ಯದ 2ನ್ನ ಮಲ್ಟಿಪ್ಲೈ ಮಾಡಿರಿ. ಇವಾಗ ಏನಾಗ್ತದಪ್ಪ ಅಂತಂದ್ರೆ 6 ಗುಣಿಸು ಎಕ್ಸ್ ಅಂದ್ರೆ 6x ಆಗದ ರೀ. 6xಗೆ ಮೌಲ್ಯ ಏನಾಗ್ತದಪ್ಪ ಅಂದ್ರೆ 324 ಗುಣಿಸು 29 ರೀ. ಹಾಗಾದ್ರೆ ನಮ್ಗೆ ಬೇಕಾಗಿದ್ದ ಬೆಲೆ ಏನಪ್ಪ ಅಂತಂದ್ರೆ ಎಕ್ಸ್ ಬೇಕಾಗದ ರೀ. ಎಕ್ಸ್ ಇಲ್ಲಿ ತಗೊಳ್ಳೋದ್ರಿ, ಇಂಟು ಅದ ಈಕ್ವಲ್ ಟು ದಾಟ್ ಹೋದ್ರೆ ಏನಾಗ್ತದಪ್ಪ ಅಂತಂದ್ರೆ ಡಿವೈಡೆಡ್ ಬೈ ಆಗ್ತದ ರೀ. ಹಾಗಾದ್ರೆ ಸೊ 6ರಲ್ಲಿ ನಾವು ಭಾಗಿಸೋಣ. ಸೊ ಇವಾಗ ನೋಡ್ರಿ 6 1 ರೀ, 6 5 30 ರೀ, 6 4 24 ರೀ. ಸರಿ, 54 ಗುಣಿಸು 29 ರೀ. 54 ಗುಣಿಸು 29 ಮಲ್ಟಿಪ್ಲೈ ಮಾಡೋಣ ರೀ. ಸೊ ಇವಾಗ 54ಕ್ಕೆ 29 ಗುಣಿಸೋಣ ರೀ. ಸೊ 9 4 36 ರೀ, 9 5 45 ರೀ, 3 ಸೇರಿಸಿ 48 ಐತೆ ರೀ, 2 4 8 ರೀ, 2 5 10 ರೀ. ಹಾಗಾದ್ರೆ 1566 ಬರುತ್ತೆ ರೀ. ಸೊ 1566 ಯಾವ ಆಪ್ಷನ್ದಾಗ ಅದ ನೋಡ್ರಿ. ಸೊ ದಟ್ ಈಸ್ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. 6 ತಾಸಿಗೆ 324 ಆದ್ರೆ 29 ತಾಸ್ನಾಗ ಎಷ್ಟು ಸಂಪಾದನೆ ಮಾಡಬಹುದಪ್ಪ ಅಂದ್ರೆ 1566 ಸಂಪಾದನೆ ಮಾಡ್ಬೋದು ರೀ. ಹಾಗಾದ್ರೆ ನಿಮ್ಗೊಂದು ಹೋಮ್ವರ್ಕ್ ರೀ. ಸೊ ಟೇಕ್ ದ ಅಮೌಂಟ್ ಆಫ್ ಮನಿ ಅರ್ನ್ ಆನ್ ಅ ಜಾಬ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ನಂಬರ್ ಆಫ್ ಅವರ್ಸ್ ವರ್ಕ್ಡ್. If 325 is earned in 5 hours, then how much money will be earned in 58 hours of the work? ಒಂದು ಕೆಲಸದಲ್ಲಿ ಗಳಿಸಿದ ಹಣವು ಕೆಲಸ ಮಾಡಿದ ಗಂಟೆಗಳ ಸಂಖ್ಯೆಗೆ ನೇರ ಅನುಪಾತದಲ್ಲಿರ್ತದೆ. 5 ಗಂಟೆಗಳಲ್ಲಿ 325 ಗಳಿಸಿದರೆ 58 ಗಂಟೆಗಳ ಕೆಲಸದಲ್ಲಿ ಎಷ್ಟು ಹಣ ಗಳಿಸಬಹುದು ಅಂತ ಹೇಳಿ ಕೇಳಿದ್ದಾರೆ. ಹಾಗಾದ್ರೆ ಸೊ ಆಪ್ಷನ್ ನೋಡ್ರಿ. ಆಪ್ಷನ್ ಎ 3770, ಬಿ 3700, ಸಿ 1775, ಡಿ 1800. ಯಾವುದು ಆನ್ಸರ್ ಆಗ್ತದ ಅಂತ ಚೆಕ್ ಮಾಡಿರಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ನೋಡ್ರಿ, ದ ಸ್ಪೀಡ್ ಆಫ್ ಅ ಸ್ಟ್ರೀಮ್ ಈಸ್ 9 km/h. A boat can go 56 km downstream and 28 km upstream in 7 hours. What is the speed of the boat in still water? ಒಂದು ಹೊಳೆಯ ವೇಗ ಗಂಟೆಗೆ 9 ಕಿಲೋಮೀಟರ್, ಒಂದು ದೋಣಿ 7 ಗಂಟೆಗಳಲ್ಲಿ 56 ಕಿಲೋಮೀಟರ್ ಕೆಳಮುಖವಾಗಿ ಮತ್ತು 28 ಕಿಲೋಮೀಟರ್ ಮೇಲ್ಮುಖವಾಗಿ ಚಲಿಸಬಹುದು. ಸ್ಥಿರ ನೀರಿನಲ್ಲಿ ದೋಣಿಯ ವೇಗ ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಎಷ್ಟು ಅಂತ ಕೇಳ್ತಾರೆ. ಸೊ ಒಂದು ಬೋಟ್ ಏನು ಮಾಡತ್ತೈತಪ್ಪ ಅಂದ್ರೆ ಚಲಿಸೋದದ ರೀ. ಏನು ಮಾಡತ್ತೈತಪ್ಪ ಅಂದ್ರೆ 9 ಕಿಲೋಮೀಟ್ರ್ ಒಂದು ಹೊಳೆಯ ವೇಗ ಅಂತ ಕೊಟ್ಟಿದ್ದಾರೆ. ಹೊಳೆ ಹೊಂಟೈತ್ರಿ, ಬೋಟಿನ ವೇಗ ಕೇಳಿದ್ದಾರೆ. ಹಾಗಾದ್ರೆ ಬೋಟ್ ಆ್ಯಂಡ್ ಸ್ಟ್ರೀಮ್ ಒಳಗೆ ನಮ್ಗೆ ಏನು ಮಾಡತೈತಪ್ಪ ಅಂದ್ರೆ ಹೋಗಿ ಬರೋಕೆ ಟೋಟಲ್ ಟೈಮ್ ಎಷ್ಟು ತೊಗೋತೈತೆ ಅಂದ್ರೆ ರೀ 7 ತಾಸು ತೊಗೋತೈತೆ ರೀ. ಹೋಗೋ ಮುಂದೆ ಕೆಳಮುಖವಾಗಿ 56 ಕಿಲೋಮೀಟ್ರ್ ಹೊಕ್ಕೈತ್ರಿ, 56 ಕಿಲೋಮೀಟ್ರ್. ಬರ್ಬೇಕಾದ್ರೆ ಎಷ್ಟು ಕಿಲೋಮೀಟ್ರ್ ಹೊಂಟೈತಪ್ಪ ಅಂತಂದ್ರೆ 28. ಹಂಗಂದ್ರೆ ಕೆಳಮುಖವಾಗಿ ಸ್ಪೀಡ ಏನಾಗ್ತೈತೆ ರೀ ಜಾಸ್ತಿ ಆಕೈತಿ, ಮೇಲ್ಮುಖ ಆಗ್ಯದ ನೀರಿನ ವಿರುದ್ಧ ಏನಾಕೈತಿ ಸ್ಪೀಡ ಕಡಿಮೆ ಆಗ್ತೈತಿ. ಆದ್ರೆ ಡಿಸ್ಟೆನ್ಸ್ ಟ್ರಾವೆಲ್ ನೋಡ್ರಿ ಎರಡೂ ಸೇರಿಸಿ ನಿಮ್ಗೆ ಗೊತ್ತಿರಬೇಕು ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತೇಳಿ. ಇವಾಗ ನಮ್ಗೆ ಅಪ್ ಸ್ಟ್ರೀಮ ಮತ್ತು ಡೌನ್ ಸ್ಟ್ರೀಮ ಕೇಳಿದ್ದಾರೆ. ಅಪ್ ಸ್ಟ್ರೀಮ ಮತ್ತು ಡೌನ್ ಸ್ಟ್ರೀಮ ಕೇಳಿದಾಗ ಸ್ಪೀಡ ಡೌನ್ ಸ್ಟ್ರೀಮ್ ಒಳಗೆ ಏನಾಗಿರ್ತೈತಪ್ಪ ಅಂದ್ರೆ ಬೋಟ ಮತ್ತು ಸ್ಟ್ರೀಮ ಎರಡೂ ಏನು ಮಾಡೋಕೆ ಹೋಗಂದ್ರೆ ಕೂಡಿಸ್ಕೋಬೇಕ್ರಿ. ಅದ ಅಪ್ ಸ್ಟ್ರೀಮ್ ಒಳಗೆ ಸ್ಪೀಡ್ ಏನಾಗ್ತೈತೆ ಅಂದ್ರೆ ಡಿಫ್ರೆನ್ಸ್ ಆಗ್ತೈತಿ, ಕಡಿಮೆ ಆಗ್ತೈತೆ ರೀ ಸ್ಪೀಡ್. ಹಾಗಾದ್ರೆ ಅದ ವೇದಾಗ ನಾವು ಬಿಡಿಸ್ಬೇಕ್ರಿ. ಇವಾಗ ನೋಡ್ರಿ, ಫಸ್ಟ್ ಕೆಳಮುಖ 56 ಕಿಲೋಮೀಟರ್ ರೀ. ನಮ್ಗೆ ಕೇಳಿದಾರ ದೋಣಿಯ ವೇಗ ಅಂತ. ದೋಣಿಯ ವೇಗ ಅಂದ್ರೆ ಆರಂಭಿಕ ವೇಗ ಅಂತ ಹೇಳ್ತಾವ ಪ್ಲಸ್. ಸೊ ಸ್ಟ್ರೀಮ್ ವೇಗ ಕೊಟ್ಟಾರ್ರಿ 9 hours ರೀ. ನೆಕ್ಸ್ಟ್ ಮೇಲ್ಮುಖವಾಗಿ ಎಷ್ಟು ಕಿಲೋಮೀಟ್ರ್ ಹೊಂಟೈತಿ 28 ಕಿಲೋಮೀಟ್ರ್ ಹೋಗೈತ್ರಿ. ಮೇಲ್ಮುಖ ಹೋಗ್ಬೇಕಾದ್ರೆ ಬೋಟ ಮತ್ತು ಸ್ಟ್ರೀಮಿಂದ ವೇಗ ಏನಾಗೈತೆ ಅಂತಂದ್ರೆ ಮೈನಸ್ ಆಕೈತ್ರಿ. ಹಾಗಾದ್ರೆ ಕಡಿಮೆ ವೇಗ ಆಗ್ತದೆ. ಸೊ ಇವೆರಡೂ ಟೈಮ್ ಹೋಗಕ್ಕೆ ಮತ್ತು ಬರೋಕೆ ಸೇರಿಬಿಟ್ಟು 8 ತಾಸು ತೊಗೋತೈತೆ ಅಂತಾರೆ ಅವ್ರ, 7 ತಾಸು ತೊಗೋತೈತೆ ಅಂತಾರೆ. ಅವಾಗಾದ್ರೆ ನಾವಿಲ್ಲಿ ಏನು ಕಂಡುಹಿಡ್ಬೇಕಂದ್ರೆ ಯು ವ್ಯಾಲ್ಯೂ ಕಂಡುಹಿಡ್ಬೇಕ್ರಿ. ಯು ವ್ಯಾಲ್ಯೂ ಕಂಡುಹಿಡ್ಬೇಕಾರೆ
ನಿಮ್ಗೆ ಭಿನ್ನರಾಶಿ ಒಳಗೆ ಅಡಿಷನ್ ಮಾಡ್ಬೇಕಾದ್ರೆ ಡಿನಾಮಿನೇಟರ್ ಸೇಮ್ ಇರಬೇಕು ಅಂತ ಹೇಳ್ತೀವಿ. ಸೇಮ್ ಇರಕ್ಕೆ ಲಸ ಮಾಡ್ತೀವಿ, ಇಲ್ಲ ಓರೆ ಗುಣಾಕಾರ, ಇದರಿಂದ ಇದಕ್ಕೆ ಇದರಿಂದ ಗುಣಕ್ಕೆ ಗುಣಿಸಿ ಇವು ಬೆಲೆ ಕಂಡುಹಿಡಿಬೇಕು. ಅದು ಮಾಡ್ಬೇಕಾದ್ರೆ ಟೈಮ್ ಜಾಸ್ತಿ ತಗೋದು. ಇವಾಗ ಏನು ಮಾಡೋದಪ್ಪ ಅಂತಂದ್ರೆ ಇವೆರಡೂ ಸಾಲ್ವ್ ಮಾಡಿದಾಗ ನಮ್ಮ ಉತ್ತರ ಏನಾಗಬೇಕಂದ್ರೆ 7 ಬರ್ಬೇಕ್ರಿ. 7 ಬರ್ಬೇಕಂತಂದ್ರೆ ವ್ಯಾಲ್ಯೂ ಆಫ್ ಯು ಮೀನ್ಸ್ ದೋಣಿಯ ವೇಗನ ನಾವೇನು ಮಾಡೋದು ಅಂದ್ರೆ ಕನ್ಸಿಡ್ರೇಷನ್ ಮಾಡೋದು. ಯಾವ ರೀತಿ ಕನ್ಸಿಡರ್ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ 9 ಐತ್ರಿ, ಅಲ್ಲೆಲ್ಲರ ಆಪ್ಷನ್ದಾಗ 9 ಅದು ಕಾಣಿಸ್ತಪ್ಪ ಅಂತಂದ್ರೆ 9ರಾಗ 9 ತೆಗೆದ್ರೆ 0 ಆಕೈತ್ರಿ. ಹಂಗಾರೆ ಎನಿಥಿಂಗ್ ಡಿವೈಡೆಡ್ ಬೈ 0 ವ್ಯಾಲ್ಯೂ ನಮ್ಗೆ ಕಂಡುಹಿಡಿಯೋಕ್ಕಾಗಿಲ್ಲ. ಅದಕ್ಕಾಗಿ ಇದರ ಬೆಲೆಗೆ ಸಮಾನವಾದ ಬೆಲೆಯನ್ನು ಆಪ್ಷನ್ನ ಚೂಸ್ ಮಾಡ್ಬಾರ್ದ್ರಿ. ಹಾಗಾದ್ರೆ ಆಪ್ಷನ್ 16, 20, 9 ಮತ್ತು 15 ಅದ ರೀ. ಸೊ ಇಲ್ಲಿ ನಾವು 9 ಅಂತೂ ಚೂಸ್ ಮಾಡಬಾರ್ದಂತ ಹೇಳಿದ್ನಿ, ಯಾಕಂದ್ರೆ ವ್ಯಾಲ್ಯೂ ನಾಟ್ ಡಿಟರ್ಮೈನ್ ಆಗ್ತೈತಿ. ಹಾಗಾಗಿ ಇನ್ನೇನು ತೊಳೋದು 16, 20 ಮತ್ತು 15 ಅದ ರೀ. ಸೊ ನಾವು ಮ್ಯಾಕ್ಸಿಮಮ್ ತೊಗೊಂಡಿವಿ ಅಂದ್ರೆ 7 ಬರೋಕೆ ಏನಾಕೈತಿ ಕಡಿಮೆ ಆಗ್ತೈತಿ, 7 ಬರೋಂಗಿಲ್ಲ, ಅದಕ್ಕಿಂತ ಕಡಿಮೆ. ಅದಕ್ಕೆ ಏನಂದ್ರೆ ಮಿನಿಮಮ್ ತೊಗೊಳದ್ರಿ. ಮಿನಿಮಮ್ ಅಂದ್ರೆ 9 ಮತ್ತು 15 ಇತ್ತು ಈಗ. ಸೊ 9 ಅಂತೂ ತೊಗೋಬಾರ್ದು ಅಂತ ಹೇಳ್ರಿ. ಇವಾಗ 15 ಕನ್ಸಿಡರ್ ಮಾಡ್ರಿ. ವ್ಯಾಲ್ಯೂ ಆಫ್ ದೋಣಿಯ ವೇಗನ 15 ಅಂತ ತೊಗೋತೇನೆ ರೀ. ಸೊ 15ಕ್ಕೆ 9 ಸೇರಿಸ್ರಿ. 15ಕ್ಕೆ 9 ಸೇರಿಸಿದ್ರೆ ಎಷ್ಟಾಗ್ತೈತಪ್ಪ ಅಂದ್ರೆ 24 ರೀ ಪ್ಲಸ್ 28 ಈಸ್ ಈಕ್ವಲ್ ಟು 15ರಾಗ 9 ತೆಗಿರಿ. 15ರಾಗ 9 ತೆಗೆದ್ರೆ 6 ಆಗ್ತೈತ್ರಿ ಈಸ್ ಈಕ್ವಲ್ ಟು 7. ಇದನ್ನು ಸಾಲ್ವ್ ಮಾಡಿದ್ರೆ 7 = 7 ಆಗ್ಬೇಕ್ರಿ ನಮ್ಗೆ. ಅಂದಾಗ ಆನ್ಸರ ಸಿಗ್ತೈತಿ. 56 ಮತ್ತು 24, 6 ಮತ್ತು 28 ಯಾವಾರ ಮಗ್ಯಾಗ ಕಾಣಿಸ್ತಾವ ನೋಡ್ರಿ. 24 ಮತ್ತು 56 8 ಮಗ್ಯಾಗ ಕಾಣಿಸ್ತಾವ್ರಿ. 8 3 ರೀ, 8 7 ರೀ, 2 3 ರೀ, 2 14 ರೀ. ಓಕೆ, ಸೊ ಇವಾಗ ನಮ್ದು ಏನು ಉಳ್ಕೋದಪ್ಪ ಅಂತಂದ್ರೆ ಮೇಲ್ಗಡೆ 7/3, ಕೆಳಗಡೆ 3 ಉಳ್ದದ, ಮತ್ತು ಮೇಲೆ 14/3 ಉಳ್ದದ. ಇವೆರಡೂ ಸಾಲ್ವ್ ಮಾಡಿದಾಗ 7 ಬರ್ಬೇಕಂತ ಹೇಳ್ತೇನೆ. ಇವಾಗ ಅಡಿಷನ್ ಮಾಡ್ಬೇಕು. ಅಡಿಷನ್ ಮಾಡ್ಬೇಕಾರೆ ಛೇದ ಒಂದಾಗಿರ್ಬೇಕು. ಛೇದ ಅಂತೂ ಸೇಮ್ ಅದಾವ್ರಿ. ಹಾಗಾದ್ರೆ 7ಕ್ಕೆ 14 ಕೂಡಿಸ್ರಿ ಅಷ್ಟ್ರಿ 21 / 3 ಈಸ್ ಈಕ್ವಲ್ ಟು 7. ಈಗ ನಾವು ಭಾಗ ಉಗಿಸ್ರಿ ಏನು ಬರ್ಬೇಕಂದ್ರೆ 7 ಬರ್ಬೇಕ್ರಿ. 3 1 3 7 ನೋಡ್ರಿ, 7ಕ್ಕೆ 7 ಸಮಾನ ಆಯ್ತಲ್ಲ. ಸೊ ಅವಾಗ ನಾವು ದೋಣಿಯ ವೇಗ ಏನು ತೊಗೊಂಡಿವಪ್ಪ ಅಂದ್ರೆ 15 ತೊಗೊಂಡಿದ್ದು. ಉತ್ತರ ಏನಾಯಿತು? ಆಪ್ಷನ್ ಸರಿ ಆಯ್ತು. ಇಲ್ರಿ ನಾವು ಹಿಂಗೆ ಬಿಡ್ಸಂಗಿಲ್ರಿ, ನಾವು ಹೀಗೆ ಬಿಡಿಸ್ನಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಹೆಂಗೆ ಬಿಡ್ಸೋದಂದ್ರೆ ಹೇಳ್ಕೊಡ್ತೇನೆ, ಟ್ರೈ ಮಾಡಿರಿ. ಅದು ಆನ್ಸರ್ ಬಂತಂದ್ರೆ ಹೇಳ್ರಿ. ಹಿಂಗೆ ಬಿಡಿಸ್ಬೇಕಾತಂದ್ರೆ ಏನು ಮಾಡೋದಂದ್ರೆ ಓರೆ ಗುಣಾಕಾರ ಮಾಡೋದ್ರಿ. ಓರೆ ಗುಣಾಕಾರ ಮಾಡಿ ಇವು ಬೆಲೆ ಸಿಗ್ತದ. ಸೊ ಅದು ಆನ್ಸರ್ ಏನಾಗ್ತೈತಪ್ಪ ಅಂದ್ರೆ ಇವ್ ಇಸ್ ಈಕ್ವಲ್ ಟು 15 ಬರುತ್ತೆ. ದಟ್ ಈಸ್ ಟೇಕನ್ ಟೈಮ್ ಮೋರ್. ಅದಕ್ಕಾಗಿ ಆಪ್ಷನ್ ಚೂಸಿಂಗ್ ಮೆಥಡ್ ತಗೋರಿ. ಸೊ ನೆಕ್ಸ್ಟ್ ಸೇಮ್ ಪ್ರಾಬ್ಲಮ್ ಕೊಡ್ತೇನೆ ರೀ. ಈ ರೀತಿ ಬಿಡಿಸ್ನಂದ್ರೆ ಈ ರೀತಿ ಬಿಡಿಸ್ರಿ, ಅಥವಾ ಈ ವೇದಾಗ ಬಿಡಿಸ್ನಂದ್ರೆ ಬಿಡಿಸ್ರಿ. ನಮ್ಮ ಉತ್ತರ ಏನಾಯ್ತಪ್ಪ ಅಂದ್ರೆ ಸೊ ಆಪ್ಷನ್ ಡಿ 15. Next homework. The speed of a stream is 9 km/h. A boat can go 28 km downstream and 14 km upstream in 3.5 hours. What is the speed in km/h of the boat in still water? ಒಂದು ಹೊಳೆಯ ವೇಗ ಗಂಟೆಗೆ 9 ಕಿಲೋಮೀಟರ್. ಒಂದು ದೋಣಿ 3.5 ಗಂಟೆಗಳಲ್ಲಿ 28 ಕಿಲೋಮೀಟರ್ ಕೆಳಮುಖವಾಗಿ ಮತ್ತು 14 ಕಿಲೋಮೀಟರ್ ಮೇಲ್ಮುಖವಾಗಿ ಚಲಿಸಬಹುದು. ಸ್ಥಿರ ನೀರಿನಲ್ಲಿ ದೋಣಿಯ ವೇಗ ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಎಷ್ಟು? ಆಪ್ಷನ್ ಎ 16, ಬಿ 20, ಸಿ 9, ಡಿ 15. ನಿಮ್ಮ ಉತ್ತರ ಏನು ಬರ್ತೈತೆ ಅಂತ ಸೊ ನಮ್ಗೆ ಏನು ಮಾಡಿರಿ ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದೆ ಹೋಗೋಣ. ಸೊ ಇವತ್ತಿನ ಲಾಸ್ಟ್ ಕ್ವಶನ್ ರೀ, ನೋಡಿರಿ. ಇಫ್ ದ ರೇಡಿಯಸ್ ಆಫ್ ಅ ಸ್ಪಿಯರ್ ಇಸ್ ಟ್ರಿಪಲ್ಡ್, what is the ratio of the volume of the original sphere to that of the new sphere? ಒಂದು ಗೋಳದ ತ್ರಿಜ್ಯವು 3 ಪಟ್ಟು ಹೆಚ್ಚಾದರೆ ಮೂಲ ಗೋಳದ ಪರಿಮಾಣಕ್ಕೂ ಹೊಸ ಗೋಳದ ಪರಿಮಾಣಕ್ಕೂ ಇರುವ ಅನುಪಾತ ಎಷ್ಟು? ಆಪ್ಷನ್ ಎ 9:1, ಬಿ 27:1, ಸಿ 1:27, ಡಿ 1:9. ನೋಡ್ರಿ ಹೆಂಗಿರತ್ತಪ್ಪ ಅಂತಂದ್ರೆ ಒಂದು ಗೋಳ ರೀ, ಈಗ ಅದರ ಇದೊಂದು ಗೋಳ್ರಿ. ಇದರ ತ್ರಿಜ್ಯ ಏನಂತ ತಗೊಳ್ಳೋಣ ಅಂದ್ರೆ 1 ಅನುಪಾತ ತಗೊಂಡ್ರಿ. ಸೊ ಇದು ಅಥವಾ 6 ಅಷ್ಟೇ ತಗೊಳ್ಳೋಣ. ಸರಿ, ಇದರ ತ್ರಿಜ್ಯ 6 ಅಂತ ತಗೊಳ್ಳೋಣ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇನ್ನೊಂದು ಗೋಳ
ಅದನ್ನೇನು ಮಾಡ್ರಿ ಟ್ರಿಬಲ್ ಮಾಡಿರಿ. ಇದು ರೇಡಿಯಸ್ ಎಷ್ಟು ಮಾಡ್ರಿ ಅಂದಾರೆ ಟ್ರಿಬಲ್ ಅಂದಾರೆ. ಟ್ರಿಪಲ್ ಅಂತಂದ್ರೆ ಇದಕ್ಕಿಂತ ದೊಡ್ಡದಾಗ್ತದೆ ರೀ. ಸೊ ಇದಕ್ಕಿಂತ ದೊಡ್ಡದಾದಾಗ ಗೋಳ ಇದ್ರ ತ್ರಿಜ್ಯ ಏನು ಮಾಡೋದ ಅಂದಾರಪ್ಪ ಅಂತಂದ್ರೆ ಅವ್ರ 3 ಪಟ್ಟು ಮಾಡ್ರಿ ಅಂತಾರೆ. 3 ಪಟ್ಟು ಅಂದ್ರೆ ಇಲ್ಲಿ 6 ಐತ್ರಿ. ಸೊ ಇದೇನಾಗಪ್ಪ ಅಂತಂದ್ರೆ 3r ಆಗ್ತೈತ್ರಿ. ಅದರ ಘನಫಲ ಅಂತಂದ್ರೆ ಏನಪ್ಪ ಅಂತಂದ್ರೆ ಹೋಲ್ಸೇಲ್ ರೀ. ಇದೆಲ್ಲ ಒಳಗಿನ ಜಾಗ ರೀ. ಒಳಗಿನ ಜಾಗ ಎಷ್ಟು ಆಗ್ತೈತಿ ಅಂತ ಕೇಳ್ದಾರ. ಹಾಗಾದ್ರೆ ಒಳಗಿನ ಜಾಗ ಅಂತಂದ್ರೆ ನಮ್ಗೆ ಗೊತ್ತಿರಬೇಕು ವಾಲ್ಯೂಮ್ ಗೊತ್ತಿರಬೇಕು. ವಾಲ್ಯೂಮ್ ಗೊತ್ತಿರ್ಬೇಕಪ್ಪ ಅಂತಂದ್ರೆ ವಾಲ್ಯೂಮ್ ಏನೈತೆ ಅಂದ್ರೆ 4/3 πr³. ಮೊದಲೇ ವಾಲ್ಯೂಮ 4/3 πr³ ರೀ. ಎರಡನೇ ವಾಲ್ಯೂಮ್ ಏನಾಗ್ತೈತಪ್ಪ ಅಂತಂದ್ರೆ ದೊಡ್ಡದಾಗೈತಲ್ರಿ 4/3 π. r ಇದ್ದಿದ್ದ ಇಲ್ಲೇನಾಗೈತಪ್ಪ ಅಂತಂದ್ರೆ 3r³ ಆಗೈತ್ರಿ. ನೋಡ್ರಿ 4/3 πr³. ಇವಾಗ 3³ ಮೀನ್ಸ್ 3ರ ಘನ ಅಂದ್ರೆ ಎಷ್ಟು ಆಕೈತ್ರಿ 27 ಆಕೈತಿ. 27 ಮೊದಲ ಬರ್ದ ಆಮೇಲೆ 4/3 πr³ ಬರಿತಾನೆ. ಹಾಗಾದ್ರೆ ಮೊದಲೇ ಗೋಳಕ್ಕ ಮತ್ತು ಈ ಗೋಳಕ್ಕ ಸೊ ರೇಷಿಯೋ ಏನಾಗ್ತೈತಪ್ಪ ಅಂದ್ರೆ ಇದು 1 ಪಟ್ಟಿದ್ರೆ ಎಷ್ಟು ಆಕೈತಿ 3 ಪಟ್ಟು. ಇಷ್ಟೆಲ್ಲ ಬಿಡಿಸೋಕ್ಕಿಂತನೂ ಈಸಿಯಾಗಿ ಮೊದಲೇದ 1 ಐತೆ ಅಂದ್ರೆ ಇದನ್ನ 3 ಪಟ್ಟು ಮಾಡಿದ್ವಿ ರೀ. ಸೊ ಘನಫಲ ಮಾಡಂದಾಗ ಸೊ ಎರಡೂ ಏನು ಮಾಡೋದಂದ್ರೆ ಕ್ಯೂಬ್ ಮಾಡೋಣ್ರಿ. ನೋಡ್ರಿ 1ರ ಘನ 1 ರೀ, 3ರ ಘನ ಎಷ್ಟು 27 ರೀ. ಹಾಗಾದ್ರೆ ನಮ್ಮ ಆನ್ಸರ್ ಏನಾಗೈತಪ್ಪ ಅಂದ್ರೆ 1:27. ಹಾಗಾದ್ರೆ 1:27 ಯಾವುದೈತಪ್ಪ ಅಂತಂದ್ರೆ ಆಪ್ಷನ್ ಸಿ ಆಗ್ತೈತ್ರಿ. 1:27 ರೀ. ಸೊ ನೆಕ್ಸ್ಟ್ ಸೇಮ್ ಪ್ರಾಬ್ಲಮ್ ಕೊಡ್ತೇನೆ ರೀ. ಸೊ ಅದಾದ್ರೂ ಏನಪ್ಪ ಅಂದ್ರೆ ತಟ್ ಅಂತ ಆನ್ಸರ್ ಮಾಡ್ರಿ. ಇಫ್ ದ ರೇಡಿಯಸ್ ಆಫ್ ಅ ಸ್ಪಿಯರ್ ಈಸ್ ಡಬಲ್, ವಾಟ್ ಈಸ್ ದ ರೇಷಿಯೋ ಆಫ್ ದ ವಾಲ್ಯೂಮ್ ಆಫ್ ದ ಒರಿಜಿನಲ್ ಸ್ಪಿಯರ್ ಟು ದಟ್ ಆಫ್ ದ ನ್ಯೂ ಸ್ಪಿಯರ್? ಒಂದು ಗೋಳದ ತ್ರಿಜ್ಯವು 2 ಪಟ್ಟು ಹೆಚ್ಚಾದರೆ ಮೂಲ ಗೋಳದ ಪರಿಮಾಣಕ್ಕೂ ಹೊಸ ಗೋಳದ ಪರಿಮಾಣಕ್ಕೂ ಇರುವ ಅನುಪಾತ ಎಷ್ಟು? ಆಪ್ಷನ್ ಎ 8:1, ಬಿ 27:1, ಸಿ 1:27, ಡಿ 1:8. ಇದ್ರೊಳಗೆ ಯಾವ್ದು ಆನ್ಸರ್ ಬರ್ತೈತಿ ಸಾಲ್ವ್ ಮಾಡಿರಿ. ಸೊ ದಿನನಿತ್ಯ ಏನು ಮಾಡ್ರಿಪ್ಪ ಅಂದ್ರೆ ಮ್ಯಾಥ್ಸ್ ಸಾಲ್ವ್ ಮಾಡಿರಿ. ಮ್ಯಾಥ್ಸನ್ನು ಏನಾಗ್ತೈತಪ್ಪ ಅಂದ್ರೆ ಯಾವಾಗಲೂ ಕೈ ಬಿಡಲಾರ್ದ ಕೈ ಹಿಡಿಯೋರು ಯಾರಪ್ಪ ಅಂದ್ರೆ ಮ್ಯಾಥ್ಸ್ನವ್ರಿ. ಯಾವಾಗೂ ಪ್ರಾಬ್ಲಮ್ಮ ಟಾಪಿಕ್ ಬಿಟ್ಟು ಹೋಗಂಗಿಲ್ಲ ರೀ. ಸೊ ಸಾಲ್ವ್ ಮಾಡಿದಷ್ಟು ಏನಾಕೈತಿ ಪ್ರಾಕ್ಟೀಸ್ ಆಕೈತಿ. ಪ್ರಾಕ್ಟೀಸ್ ಆದಷ್ಟು ಏನಾಕತ್ರಿ ಅಂದ್ರೆ ಫಾಸ್ಟಾಗಿ ಬಿಡಿಸ್ತೀರಿ. ಸೊ ನಾಳೆ ಮುಂದಿನ ವಿಡಿಯೋದೊಂದಿಗೆ ಬರೋಣ. ಧನ್ಯವಾದ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.